ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೂಪರ್ 8ರ ಮೂರನೇ ಪಂದ್ಯ ವೆಸ್ಟ್ ಇಂಡೀಸ್ ವಿರುದ್ಧ ನಮ್ಮ ಭಾರತ ತಂಡ ಆದ್ರೆ ಆಡಲಿದೆ. ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ವೆಸ್ಟ್ ಇಂಡೀಸ್ ನ ದಿಗ್ಗಜ ಆಟಗಾರರಾಗಿರುವಂತಹ ಮಾಜಿ ಆಟಗಾರರಾಗಿರುವಂತಹ ಬ್ರೈನ್ ಲಾರಾ ಮತ್ತು ಕ್ರಿಸ್ ಗೇಲ್ ಕೊಟ್ಟರು ಭಾರತದ ಬಗ್ಗೆ ಶಾಕಿಂಗ್ ಹೇಳಿಕೆ. ಹೌದು ಸ್ನೇಹಿತರೆ, ಬ್ರೈನ್ ಲಾರಾ ಮತ್ತು ಕ್ರಿಸ್ ಗೇಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಜಿಂಬಾಬ್ವೆ ವಿರುದ್ಧ 256 ರನ್ ಆದ್ರೆ ಹೊಡಿತಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಅದು 4 ವಿಕೆಟ್ ಕಳ್ಕೊಂಡು. ಇನ್ನು ಈ ಪಂದ್ಯದ ಬಗ್ಗೆನೂ ಕೂಡ ಬ್ರೈನ್ ಲಾರಾ ಮತ್ತು ಕ್ರಿಸ್ ಗೇಲ್ ಆದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಬ್ರೈನ್ ಲಾರಾ ಮತ್ತು ಕ್ರಿಸ್ ಗೇಲ್ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಭಾರತದ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲಿಗೆ ಕ್ರಿಸ್ ಗೇಲ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಭಾರತ ತಂಡ ಅದ್ಭುತವಾಗಿ ಫಾರ್ಮ್ ನಲ್ಲಿ ಆದ್ರೆ ಇದೆ ಮತ್ತು ನಮ್ಮ ವೆಸ್ಟ್ ಇಂಡೀಸ್ ಕೂಡ ಒಳ್ಳೆಯ ಫಾರ್ಮ್ ನಲ್ಲಿ ಇದೆ. ಆದ್ರೆ ಸೌತ್ ಆಫ್ರಿಕಾ ವಿರುದ್ಧ ಒಂದು ಹೀನಾಯವಾಗಿ ಆದ್ರೆ ಸೋತಿದೆ ಪಂದ್ಯವನ್ನು. ಮತ್ತು ಆದ್ರೆ ಸೌತ್ ಆಫ್ರಿಕಾ ವಿರುದ್ಧ ಸೋತರು ನಮ್ಮ ವೆಸ್ಟ್ ಇಂಡೀಸ್ ತಂಡ ಆಟಗಾರರು ಅದೇ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ ಮತ್ತು ಭಾರತದ ವಿರುದ್ಧನೂ ಕೂಡ ಅದೇ ರೀತಿಯಾಗಿ ಆಡಲು ಮತ್ತು ಬ್ಯಾಟಿಂಗ್ ಯಾವ ರೀತಿ ನಮ್ಮದು ಅಪ್ರೋಚ್ ಇದೆ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತಂದು ಕ್ರಿಸ್ ಗೇಲ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಕ್ರಿಸ್ ಗೇಲ್. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಕ್ರಿಸ್ ಗೇಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ ಅಂತಂದ್ರೆ, ಭಾರತ ತಂಡ ಅದ್ಭುತವಾಗಿ ಆದ್ರೆ ಆಡ್ತಾ ಇದೆ. ಯಾಕಂತಂದ್ರೆ ಇದೀಗ ಅಭಿಷೇಕ್ ಶರ್ಮಾ ಅವರು ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ ಮತ್ತು ಆ ಕಾರಣದಿಂದಾಗಿ ಒಳ್ಳೆಯ ತಂಡವಾಗಿ ಆದ್ರೆ ಕಾಣ್ತಾ ಇದೆ. ಪ್ರತಿಯೊಬ್ಬ ಬ್ಯಾಟರ್ ಕೂಡ ಒಳ್ಳೆಯ ಫಾರ್ಮ್ ನಲ್ಲಿ ಇದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಮತ್ತೆ ಅಬ್ಬರಿಸುತ್ತಿದ್ದದನ್ನು ನೋಡಿ ನನಗೆ ತುಂಬಾ ಶಾಕ್ ಆಗ್ತಾ ಇದೆ. ಯಾಕಂತಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಅಂತ ನನಗೆ ಸ್ವಲ್ಪ ಶಾಕ್ ಆಗ್ತಾ ಇದೆ ಅಂತಂದು ಗೇಲ್ ಅವರಾದ್ರೆ ಹೇಳಿದಾರೆ ಅಂತ ಹೇಳ್ಬೋದು. ಇನ್ನು ಗೇಲ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ಈ ಬಾರಿ ವಿಶ್ವಕಪ್ ನಲ್ಲಿ ಫೈನಲ್ ಹಂತಕ್ಕೆ ಈ ಬಾರಿ ವೆಸ್ಟ್ ಇಂಡೀಸ್ ತಂಡ ಹೋಗುತ್ತೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಭಾರತ ತಂಡ ಈ ರೀತಿ ಸ್ಟ್ರಾಂಗ್ ಆಗಿರೋದು ನೋಡಿದ್ರೆ ಏನು ಭಾರತ ತಂಡ ಅದ್ಭುತವಾಗಿ ಆದ್ರೆ ಆಡ್ತಾ ಇದೆ ಮತ್ತು ಭಾರತ ತಂಡದ ವಿರುದ್ಧ ನಮ್ಮ ವೆಸ್ಟ್ ಇಂಡೀಸ್ ಗೆಲ್ಲೋದು ಕಷ್ಟಕರವಾದ ವಿಷಯ ಅಂತಂದು ಕ್ರಿಸ್ ಗೇಲ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಬ್ರೈನ್ ಲಾರಾ ಕೂಡ ಮಾತಾಡಿದ್ದಾರೆ. ಬ್ರೈನ್ ಲಾರಾ ಏನೆಲ್ಲ ಹೇಳಿದ್ದಾರೆ ಮತ್ತು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಬ್ರೈನ್ ಲಾರಾ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಭಾರತ ತಂಡ ಅದ್ಭುತವಾಗಿ ಆದ್ರೆ ಆಡ್ತಾ ಇದೆ ಮತ್ತು ಈ ಪಂದ್ಯ ನಮ್ಮ ವೆಸ್ಟ್ ಇಂಡೀಸ್ ತಂಡಕ್ಕೂ ಮತ್ತು ಭಾರತ ತಂಡಕ್ಕೂ ಎರಡು ತಂಡಕ್ಕೂ ಕೂಡ ಮಾಡುವಿಲ್ಲವೇ ಮಡಿ ಪಂದ್ಯ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಭಾರತ ತಂಡ ಗೆದ್ರೆ ಅವರು ಸೆಮಿಫೈನಲ್ ಗಾದ್ರೆ ಹೋಗ್ತಾರೆ. ನಮ್ಮ ವೆಸ್ಟ್ ಇಂಡೀಸ್ ತಂಡ ಗೆದ್ರೆ ಈ ಪಂದ್ಯದಲ್ಲಿ ನಮ್ಮ ವೆಸ್ಟ್ ಇಂಡೀಸ್ ತಂಡ ಸೆಮಿಫೈನಲ್ ಗಾದ್ರೆ ಹೋಗುತ್ತೆ. ಆ ಕಾರಣದಿಂದಾಗಿ ಎರಡೂ ತಂಡಗಳಿಗೂ ಕೂಡ ಇದು ಇಂಪಾರ್ಟೆಂಟ್ ಮ್ಯಾಚ್ ಆಗಿರುತ್ತೆ. ಇನ್ನು ಈ ಪಂದ್ಯದಲ್ಲಿ ನಾವು ಹೈ ವೋಲ್ಟೇಜ್ ಪಂದ್ಯವನ್ನು ವೀಕ್ಷಿಸಬಹುದು ಮತ್ತು ಅತಿ ಹೆಚ್ಚು ವ್ಯೂವರ್ಶಿಪ್ ಬಂದರೂ ಕೂಡ ಅತಿ ಅಚ್ಚರಿ ಇಲ್ಲ ಈ ಪಂದ್ಯಕ್ಕಾಗಿ ಅಂತಂದು ಬ್ರೈನ್ ಲಾರಾ ಆದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಬ್ರೈನ್ ಲಾರಾ ಇನ್ನೊಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಈ ಪಂದ್ಯದಲ್ಲಿ ಭಾರತ ತಂಡವನ್ನು ನಮ್ಮ ವೆಸ್ಟ್ ಇಂಡೀಸ್ ನ ಆಟಗಾರರು ಸೋಲಿಸುತ್ತಾರೆ ಮತ್ತು ನಮ್ಮ ವೆಸ್ಟ್ ಇಂಡೀಸ್ ತಂಡ ಡಾಮಿನೇಷನ್ ಇಂದ ಈ ಪಂದ್ಯದಲ್ಲಿ ಗೆಲ್ಲುತ್ತೆ ಅಂತಂದು ಬ್ರೈನ್ ಲಾರಾ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ನಮ್ಮ ಭಾರತದ ವಿರೋಧವಾಗಿ. ಹೌದು ಸ್ನೇಹಿತರೆ, ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ.